ಬೆಂಗಳೂರಿನಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಮದುವೆ ಸಮಾರಂಭದಲ್ಲಿ ನಮ್ಮ ಛಾಯಾಗ್ರಾಹಕರ ಮೇಲೆ ಹಲ್ಲೆ ನಡೆದ ಘಟನೆ ಇಡೀ ರಾಜ್ಯದಲ್ಲಿಯೇ ಗೊತ್ತಾಗಿದೆ. ನಮ್ಮ ಛಾಯಾಗ್ರಾಹಕರ ಕುಟುಂಬ ಬಡ ಕುಟುಂಬ. ಇವತ್ತು ಹಗಲು ರಾತ್ರಿ ಇಲ್ಲದೆ ಬಿಸಿಲಿನಲ್ಲಿ ಹೊಟ್ಟೆಗೆ ಊಟ ಇಲ್ಲದೆ ನಗಿಸುವಂತ ಒಂದು ವೃತ್ತಿ ನಾವು ಮಾಡ್ತಾ ಇದೀವಿ. ಇವತ್ತು ಯಾವುದೋ ಒಂದು ಸಣ್ಣ ಕುತಂತ್ರಕ್ಕೆ ಇವತ್ತು ನಮ್ಮ ಛಾಯಾಗ್ರಾಹಕನಿಗೆ ಹಲ್ಲೆ ಮಾಡಿದ್ದಾರೆ. ನಮಗೆ ಸುಭದ್ರವಾದ ಒಂದು ಭದ್ರತೆಯನ್ನು ಒದಗಿಸಿಕೊಡ್ಬೇಕಂತ ನಮ್ಮ ಛಾಯಾಗ್ರಾಹಕರ ಸಂಘದ ಪರವಾಗಿ ಮೊನ್ನೆ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಅಮರೇಶ್ ಸರ್ ಅವರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೀವಿ. ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ನಮ್ಮ ತಾಲೂಕಿನ ಎಲ್ಲ ಛಾಯಾಗ್ರಾಹಕರಿಗೂ ಪ್ರತಿ ಗ್ರಾಮದಿಂದಲೇ ಇರ್ತಕ್ಕಂಥ ಛಾಯಾಗ್ರಾಹಕರಿಗೆ ಸುಭದ್ರವಾಗಿರ್ತಕ್ಕಂಥ ಭದ್ರತೆ ವ್ಯವಸ್ಥೆ ಬೇಕು. ಇವತ್ತು ನಾವು ತಪ್ಪು ಮಾಡ್ತಿದೀವಿ, ಅದನ್ನ ತಿದ್ದಿ ಹೇಳ್ಬೇಕು. ಈ ತರ ಹಿಂಗ್ ಮಾಡ್ತಿದೀಯಪ್ಪ, ಹಿಂಗದಲ್ಲ ಅಂತ ಹೇಳಿದ್ರೆ ನಾವು ತಿದ್ಕೊಳ್ತೀವಿ. ಏಕಾಏಕಿ ಹಲ್ಲೆ ಮಾಡೋದ್ರಿಂದ ಇವತ್ತು ಅವರ ಕುಟುಂಬ ಬೀದಿ ಪಾದಾಗಿದೆ. ಅವರ ಪತಿ ಇವತ್ತು ದುಃಖದಲ್ಲಿದ್ದಾರೆ. ಒಂದು ಸಣ್ಣ ಪಾಪನ ಕಡೆಗೆ ಜೀವನ ಮಾಡ್ತಿದ್ದಾರೆ. ಇವತ್ತು ಆ ತರ ಮಾಡುವುದು ಇದು ಖಂಡನೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಇವತ್ತು ನಮಗೆ ಬಹಳ ಅನ್ಯಾಯ ಆಗ್ತಿದೆ. ಇದನ್ನು ನಾವು ಮನವಿ ಪತ್ರ ಸಲ್ಲಿಸ್ತಾ ಇದೀವಿ. ನಮಗೆ ಕಾನೂನಾತ್ಮಕವಾಗಿ ಅತಿ ಜರೂರವಾಗಿ ನಮಗೆ ಭದ್ರತೆ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಬೇಡಿಕೆಗಳಲ್ಲಿ ಸರ್ಕಾರದ ಗಮನಕ್ಕೆ ಡಿಸ್ಪ್ಲೇ